Hi fam, welcome back to my YouTube channel. ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮಂತ್ರಾಲಯಕ್ಕೆ. ಫೈನಲಿ ಹೋಗೋಣ ಅಂತ ತುಂಬ ದಿನಗಿಸ ಅಂದ್ಕೊಂಡು ಫೈನಲಾಗಿ ಹೊರಟಿ ಎಲ್ಲ ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಯಶವಂತಪುರ ಹತ್ರ ಹೋಗಿ ಟ್ರೈನ್ ಟಿಕೆಟ್ ತೊಗೊಂಡು ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಇನ್ನೂ ಬಂದಿರಲಿಲ್ವಲ್ಲ, ಅದಕ್ಕೆ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ತುಂಬ ವರ್ಷಗಳಾದ್ಮೇಲೆ ಟ್ರೈನಿಗೆ ಹೋಗ್ತೀನಿ ನಾನು. ಒಂಥರ ಫೀಲ್ ಒಂಥರ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ. ನಾವೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಆರಾಮಾಗಿ ಕೂತಿದ್ದೀವಿ. ನಾನು ಕಿಟಕಿ ಪಕ್ಕ ಕೂತ್ಕೊಂಡು ಆ ಟ್ರೈನ್ ಸೌಂಡು, ಗಾಳಿ ಸೌಂಡು, ಆ ಟ್ರೈನಲ್ಲಿ ಕೂತಿರೋದೇ ಒಂಥರ ಖುಷಿ. ಆ ಖುಷಿ ನಾನು ಯಾರ ಜೊತೆನೂ ಮಾತಾಡದೆ ಒಬ್ಬಳೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಎಲ್ಲ ಊಟ ಮಧ್ಯಾಹ್ನ ಮನೇಲೇ ಮಾಡ್ಕೊಂಡು ಹೋಗಿದ್ವಿ. ಮಧ್ಯಾಹ್ನ ಆಗುತ್ತೆ ತಿನ್ನೋಣ ಅಂದ್ಕೊಂಡು, ಬಟ್ ಮಧ್ಯಾಹ್ನ ತಿನ್ನೋಕ್ಕಾಗಲಿಲ್ಲ ಅಂತ ನೈಟ್ ಅದನ್ನು ತಿಂತಾಯಿದ್ದೀವಿ. ಸೊ ಹಂಗೆ ಎಲ್ಲ ವ್ಯೂಸ್ ನೋಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಟ್ರೈನಲ್ಲಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಂಗೆ ತಿಂದ್ಬಿಟ್ಟು ಅಲ್ಲೇ ಮಾಡಿಕೊಂಡು ಸ್ವಲ್ಪ ಜನ ಫೋನೆಲ್ಲ ನೋಡಿಕೊಂಡು ಕೂತಿದ್ವಿ. ಆದರೆ ನಿದ್ದೆನೇ ಬರ್ತಿರ್ಲಿಲ್ಲ. ಒಂದು ವ್ಯೂಸಲ್ಲಿ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಬರೀ ಮಾತಾಡ್ಕೊಂಡು ಕೂರ್ತಿದ್ದಿದ್ದು, ಎಷ್ಟು ಮಲಗಬೇಕಂದ್ರೂ ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಟ್ರೈನಿಂದ ಬಂದು ಅಲ್ಲಿಂದ ಆಟೋಗಳು ಬರ್ತವೆ, ಆಟೋ ಅಲ್ಲಿ ಬಂದ್ವಿ. ಸೊ ಟ್ರೈನಿಂದ ಇಳಿದಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಿ ರಾಗಪ್ಪನ ನೋಡೋಣ ಅಂತ ಬಂದ್ವಿ. ರಾಯರ್ ನೋಡಿದ ತಕ್ಷಣ ಅದೇನೋ ಒಂಥರ ಹ್ಯಾಪಿ ಮೂಡ್, ಚೆನ್ನಾಗಿತ್ತು. ನೈಟ್ ಬೇರೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾವು ಹೋಗಿದ್ದು 3 ಗಂಟೆ ಆಯಿತು. ಅಲ್ಲೇ ಅವ್ರ ಹತ್ರನೇ ರೂಮ್ ಕೇಳಿ ಅಲ್ಲೇ ಹೋಗಿ ಬುಕ್ ಮಾಡಿಕೊಂಡು ರೂಮಿಗೆ ಹೋದ್ವಿ. ಮಾರ್ನಿಂಗ್ 12 ಕ್ಲಾಕಿಗೆಲ್ಲ ರೂಮ್ ಬಿಡಬೇಕು ಅಂತ ಹೇಳಿದ್ರು. ನಾವು ಹೋಗಿ ರೆಸ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ನಿದ್ದೆ ನಿದ್ದೆ ಮಾಡೋಕ್ಕೆ ಆಗಿಲ್ಲ. ಕೊನೆಗೂ ಬೆಳಗ್ಗೆ 5 ಗಂಟೆಗೆ ಪೂಜೆಗೆ ಹೋಗ್ಬೇಕು ಅಂತ ಎಲ್ಲ ಅಂದ್ಕೊಂಡು ಸೊ ಅಲ್ಲಿ ಇಲ್ಲಿ ಮಲ್ಕೊಂಡು ಮಾತಾಡಿಕೊಂಡು ಕೂತಿದ್ದೆ. ಆಮೇಲೆ ಮಾರ್ನಿಂಗ್ ಎದ್ದು ಎಲ್ರಿಗೂ ಒಂದು ಹಾಯ್ ಹೇಳಿ ಹೋಗಿ ಪಟ್ಟಂತ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಈಚೆ ಬಂದರೆ ರಾಯರ ದೇವಸ್ಥಾನಕ್ಕೆ ಹೋದಾಗ ಬಟ್ಟೆ ಇಡ್ತಾರಲ್ಲ, ಅದೆಲ್ಲ ಇಡ್ತಾಯಿದ್ರು. ಸೊ ರಾಯ ನೋಡಿದ ತಕ್ಷಣ ಫುಲ್ ಹ್ಯಾಪಿ. ಎಲ್ಲ ಈಚೆ ಎಲ್ಲ ನೋಡ್ಬಿಟ್ರೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ನೆಮ್ಮದಿಯಾಗೈತೆ ಜಾಗ, ಸ್ವರ್ಗ ಥರನೇ ಐತೆ. ಸೇಮ್ ಮಂತ್ರಾಲಯ ಸ್ವರ್ಗ. ಅಲ್ಲಿಗೆ ಹೋಗಿದ ತಕ್ಷಣ ಎಷ್ಟು ನೆಮ್ಮದಿ ಅಂದರೆ ಥರ ಚೆನ್ನಾಗಿತ್ತು. ಅಲ್ಲಿ ಏನೇ ಸೌಂಡ್ ಬಂದರೂ ಒಂದು ಪೀಸ್ಫುಲ್ ಪ್ಲೇಸ್ ಅಂತ ಅನ್ನಿಸ್ತಿತ್ತು. ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ರಾಯರ ನಂಬಿಕೆ ಇಟ್ಟು ಭಕ್ತಿಯಿಂದ ಎಷ್ಟು ಜನ ಯಾವ್ಯಾವ ಥರ ಹರಕೆ ಮಾಡ್ತಿದ್ರು, ಹರಕೆ ತೀರಿಸ್ತಿದ್ರು. ಅದನ್ನೆಲ್ಲ ನಾನು ತುಂಬಾ ಖುಷಿ ಆಯಿತು. ಸೊ ಅದನ್ನೆಲ್ಲ ಇಲ್ಲಿ ಮುಗಿಸ್ಕೊಂಡು ಬಂದು ಈಚೆ ಫೋಟೋಸು ವೀಡಿಯೋಸ್ ಮಾಡಿಕೊಂಡು ಅದನ್ನು ಸುತ್ತ ಹಂಗೆ ಕ್ಯಾಪ್ಚರ್ ಮಾಡಿ ಅಲ್ಲೇ ಹಸುನ ಮಾತಾಡಿಸ್ಕೊಂಡು ಹಾಗೆ ಹೋಗಿ ಒಂದು ವೀಡಿಯೋಸ್ ಮಾಡೋಣ ಅಂತೇಳಿ ನಾನು ವೀಡಿಯೋಸ್ ಮಾಡಿದೆ. ಹಾಗೆ ವೀಡಿಯೋಸ್ ಹಾಕಿದ್ದೀನಿ ನೋಡಿ. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ತುಂಬ ಆಯಿತು. ಹೋಗಿ ಬಂದು ಆಗಲೇ 1 ಮಂತ್ 2 ಮಂತ್ ಆಗ್ತಾ ಬಂದರೂ ಎಡಿಟ್ ಮಾಡೋಕ್ಕೆ ಆಗಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನದಿ ನೋಡೋಣ ಅಂತ ಹೋಗಿ ಬಂದು ಫುಲ್ ಟಯರ್ಡಾಗಿದ್ವಿ. ಟಿಫನ್ ಕೂಡ ಮಾಡಿದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟಿಫನ್ ಮಾಡೋಕ್ಕೆ ಹೋಗೋಣ ಅಂತ ಬಂದು ವೀಡಿಯೋಸ್ ಮಾಡಿಕೊಂಡು ಟಿಫನ್ ತಿಂದು ಕೂತಿದ್ದೀವಿ. ಟಿಫನ್ ತಿಂದು ಆಮೇಲೆ ಒಂದು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಲ್ಲೇ ಇರೋ ಪ್ಲೇಸ್ಗಳೆಲ್ಲ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಆಮೇಲೆ ಎದ್ದು ರೆಡಿಯಾಗಿ ಅಲ್ಲೇ ಇರೋ ಪ್ಲೇಸ್ ನೋಡೋಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಹಾಕಿದ್ರು. ನಾವು ಮುಂಚೆನೇ ರೆಡಿ ಆಗಿಬಿಟ್ಟು ಅವನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಬೇಗ ರೆಡಿಯಾಗಿ ಅಂತ ಕ್ಯಾಪ್ಚರ್ ಕೊಟ್ಕೊಂಡು ರೂಮ್ ಲಾಕ್ ಮಾಡಿಕೊಂಡು ಎಲ್ಲ ಲಗೇಜೆಲ್ಲ ತೊಗೊಂಡು ಒಂದೇ ಸಲ ಹಂಗೆ ಮನೆಗೆ ಹೋಗೋಣ ಅಂತೇಳಿ ಟ್ರೈನ್ ಹತ್ರ ಹೋಗ್ಬೇಕಲ್ವ, ಎಲ್ಲ ಪ್ಲೇಸಸ್ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ರೂಮೆಲ್ಲ ಚೆಕ್ಔಟ್ ಆಗಿ ಹೋಗ್ತಾಯಿದ್ದೀವಿ.
ಹಂಗೆ ಅಲ್ಲಿ ವ್ಯಾನ್ ಸಿಕ್ತು. ನಾವು ತುಂಬ ಜನ ಇದ್ವಿ, ಒಂದು 12 ಜನ ಇದ್ವಿ. ಅವರೆಲ್ಲರೂ ಹೋಗ್ತಿದ್ವಿ. ಫಸ್ಟ್ ನೋಡಿದ್ದು ಆಂಜನೇಯ ಟೆಂಪಲ್ ಹೋದ್ವಿ. ಅದೆಲ್ಲ ನೋಡ್ಕೊಂಡು ಆಂಜನೇಯ ನೋಡಿ ಒಂಥರ ಮನಸ್ಸಿಗೆ, ಶನಿವಾರ ಬೇರೆ ಅಲ್ವಾ, ಆಂಜನೇಯ ನೋಡಲೇಬೇಕು ನೋಡಿ ಫುಲ್ ಹ್ಯಾಪಿಯಾಗೆಲ್ಲ ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ವಿ. ಆಮೇಲೆ ಹಂಗೆ ಅಲ್ಲಿ ರಾಯರದು ಪ್ರತಿಯೊಂದು ರಾಯರದು ಧ್ಯಾನ ಮಾಡಿರೋದು, ಜಪದ ಕಟ್ಟೆ ಅವೆಲ್ಲ ಅಲ್ಲೇ ಇತ್ತು. ಸೊ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಹಂಗೆ ಕೆರೆ ಎಲ್ಲ ಇತ್ತಲ್ವ, ಎಲ್ಲ ಚೆನ್ನಾಗಿ ನೋಡಿ. ಇದು ರಾಯರ ಜಪದ ಕಟ್ಟೆ, ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ರಾಯರ ಬಗ್ಗೆ ತಿಳ್ಕೊಳ್ಳೋಕೆ ಅಲ್ಲಿಗೆ ಹೋಗಿದ್ವಿ. ಪ್ರತಿಯೊಂದು ನೋಡ್ತಾ ತುಂಬಾ ಖುಷಿ ಆಗ್ತಿತ್ತು. ಜಾಗ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಪ್ಲೇಸಸ್ಸು. ಹಂಗೆ ಫೈನಲಿ ಆಂಜನೇಯನ ಬಂದ್ವಿ. ತುಂಬ ರಶ್ ಇತ್ತು. ಹೋಗ್ಬಿಟ್ಟೆಯೋ ಏನಕ್ಕಾದ್ರೂ ಹೋದ್ರಪ್ಪ ಸಾಕಾಗೋಯ್ತು. ಆ ರಶಲ್ಲಿ ಜನ ಎಲ್ಲ ನೋಡ್ತಿದ್ದದಕ್ಕೆ ಅಯ್ಯೋ ಏನಕ್ಕಾದ್ರೂ ಬಂದ್ವು ಅನಿಸ್ತಿತ್ತು. ಬಟ್ ದೇವ್ರ ದರ್ಶನ ಆಯಿತು. ಬಟ್ ಏನಂದರೆ ಜಾಸ್ತಿ ಹೊತ್ತು ಬಿಡಲ್ಲ, ಸುಮ್ಮನೆ ಅಂದ್ಕೊಂಡು ಹೋಗ್ಬಿಡ್ಬೇಕು. ಅದು ಬೇರೆ ನಾವು ಹೋಗಿದ್ದು ಫ್ರೈಡೇ ಸ್ಯಾಟರ್ಡೆ ಅಲ್ವಾ, ಜನ ತುಂಬ ಇದ್ದರು. ದರ್ಶನ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆ ಕಡೆ ಬರುವ ಅಂತೇಳಿ ಟಿಕೆಟ್ ತೊಗೊಂಡು ಬಂದು ಕೂತಿದ್ದೀವಿ. ಎಲ್ಲ ಕೂತ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದೀವಿ. ವೀಡಿಯೋಸು ಫೋಟೋಸ್ ಎಲ್ಲ ಸ್ಟೇಟಸ್ಗೆ ಹಾಕ್ಬೇಕಲ್ವ, ರಾಯರ್ ನೋಡೋಕ್ಕೆ ಬಂದಿದ್ದೀವಿ ಅಂತೆಲ್ಲ ಎಲ್ರಿಗೂ ಗೊತ್ತಾಗಬೇಕಲ್ವ. ಅದಕ್ಕೆಲ್ಲ ವೀಡಿಯೋಸ್ ಎಡಿಟ್ ಮಾಡಿಕೊಂಡು ರೀಲ್ಸ್ಗಳು ಮಾಡ್ಕೊಂಡು ಕೂತಿದ್ದೀವಿ. ಫೈನಲಿ ಬೆಳಗಿನ ಜಾವ 5 ಗಂಟೆಗೆ ರೀಚ್ ಆದ್ವಿ. ನಾವು ಸೀದಾ ಬಂದಿದ್ದು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಅಲ್ಲಿಂದ ಸ್ಟ್ರೈಟ್ ಗೋರ್ಮೆಂಟ್ ಇತ್ತು ನಮ್ಮೂರಿಗೆ. ಸೊ ಹೋಗೋಣ ಅಂತ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಈ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.